ಇದನ್ನು ಕುಮಾರಸ್ವಾಮಿ ಕಾಲದಲ್ಲೂ ಮಾಡಿದ್ದೀರಿ, ದೇವೇಗೌಡರ ಕಾಲದಲ್ಲೂ ಮಾಡಿದ್ದೀರಿ. ಯಾರ ಕಾಲದಲ್ಲಿ ಮಾಡಲಿಲ್ಲ? ಬಿಡದಿಗೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ರು, ದೇವೇಗೌಡರು ನೈಸ್ ಕೈ ಹಾಕಿದ್ರು, ಪಟೇಲರು ಎಸ್ ಅಂದರು, ಎಸ್ ಎಂ ಕೃಷ್ಣ ಅವರು ಕೂಡ ರೈತನ ಮಗನೇ, ನಾನು ರೈತನ ಮಗನೇ ಅಪ್ಪ ಅಂದರು, ಡಿ ಕೆ ಶಿ ಅವರು ರೈತನ ಮಗನೇ. ಎಲ್ಲ ಹೋಗಿ ಸಫರ್ ಆಗ್ತಿರೋದು ರೈತನೇನಾ ಅಂತ. ಅಲ್ಲ ಸರ್, ನೀವು ಕೇಳೋದು ಪ್ರಶ್ನೆ ಸರಿ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿ, ಘನತೆಯುತ ಮುಖ್ಯಮಂತ್ರಿ ಮಾಡಬೇಕಾದ ಕಾರ್ಯಗಳೇನು? ಸಾರ್ವಜನಿಕವಾಗಿ ಅಭಿವೃದ್ಧಿ ಮಾಡಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಅವತ್ತಿನ ಕಾಲದಲ್ಲಿ 1990ಯಲ್ಲಿ ನೀವು ಮೈಸೂರು ರೋಡ್ ಯಾಕಿತ್ತು, ಯಾಕೆ ನೈಸ್ ರೋಡ್ಗೆ ನಾವು ಮಾಡಬೇಕಾದ ಅನಿವಾರ್ಯ ಏನು ಬಂತು ಅಂದರೆ ಅಲ್ಲಿರೋ ಆಕ್ಸಿಡೆಂಟ್ಗಳ ವಿಚಾರ ಅಂತ ಹೇಳಿದೆ. ಮುಂದುವರ್ಸ್ಕೊಂಡು ಹೋಗಲ್ಲ ನಾನು. ಅವತ್ತಿನ ಸಿ ಎಮ್ ಅವರು ಅವತ್ತು ಫೌಂಡೇಶನ್ ಅವರೇ ಹಾಕಿತ್ತು, ಅದನ್ನು ಸತ್ಯ ಒಪ್ಕರಣ. ಇವತ್ತು ಅಫೋಸ್ ಬರ್ತಾರೋರು ಇವರೇ ಮುಖ್ಯಮಂತ್ರಿಗಳು. ಯಾಕೆ? ಅವತ್ತು ಫೌಂಡೇಶನ್ ಹಾಕಿತ್ತು ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತ. ಇವತ್ತು ಅಗಲದೊಳಗೆ ನಿಂತಾಗ ನೋಡ್ಕೊಂಡು ಸುಮ್ಮನೆ ಇರಬೇಕು ಅನ್ನೋದು ಪ್ರಶ್ನೆ. ನಾವು ಪ್ರಶ್ನೆ ಮಾಡೋದೇ ತಪ್ಪ ಹಂಗಾರೆ? ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ 12/12/2016ರಲ್ಲಿ 18/2020ರಲ್ಲಿ ಒಂದು ಟಿ ಬಿ ಚೇಚಂದ್ರದ್ದು ಒಂದು ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಒಂದು ಫಾರ್ಮ್ ಮಾಡ್ತಾರೆ. ಅದು ಕಾಂಗ್ರೆಸ್ ಗೌರ್ಮೆಂಟು ಫುಲ್ ಫ್ಲೆಡ್ಜ್ ಆಗಿ ಅವತ್ತು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಆಯಿತು. 2014ರಿಂದ 18ವರೆಗೂ ಸರ್ಕಾರ ಇತ್ತು, 13ರಿಂದ 18ವರೆಗೂ ಸರ್ಕಾರ ಇತ್ತು. ಅವತ್ತು ಡಿ ಬಿ ಜಯಚಂದ್ರ ಅವರಿಗೆ ಅಧ್ಯಕ್ಷತೆ ಕಮಿಟಿ ಮಾಡಿಬಿಟ್ಟು ನೈಸ್ ವಿಚಾರದಾಗಿ ನೀವು ಪರಿಶೀಲನೆ ಮಾಡಿ ಅಂತ ಬಂದಾಗ, ಅಧ್ಯಕ್ಷತೆಯಲ್ಲಿ ಒಂದು ಸದನದಲ್ಲಿ ತಗೊಂಬಂದೆಲ್ಲ ರಿಪೋರ್ಟ್ ಮಾಡಿದಾಗ ಏನು ಆಕ್ಷನ್ ತಗೊಂತು ಗೌರ್ಮೆಂಟ್? ಅವತ್ತು 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತೇ ರಿಪೋರ್ಟ್ ಮಾಡಿದ್ದಾರೆ, ಕೆರೆಗಳು ಒತ್ತುವರಿಯಾಗಿದ್ದಾವೆ. ಅವತ್ತು ಕಾಂಪನ್ಸೇಷನು ಇವರು ಕೇವಲ ಬಳಸಿರೋದು 1200 ಎಕರೆಗಳು ಮಾತ್ರ, ಕೇವಲ 6% ಮಾತ್ರ ಬಳಕೆಯಾಗಿದೆ. ಇನ್ನು ಉಳಿದ ಎಕರೆಗಳು ಆಕ್ಯುಪೈ ಒಂದು ವಶಪಡಿಸ್ಕೊಂಡು ಇವತ್ತು ನೀವು ಅಲರ್ಟ್ ಮಾಡ್ಕೊಂಡು ಇವತ್ತು ಅದನ್ನ ಏನು ಮಾಡಿದೆ. ಹೊಸಕೇರಿಯಲ್ಲಿ ಹತ್ರ ನೀವು ಶೋಭಾ ಅಪಾರ್ಟ್ಮೆಂಟ್ಗೆ NOC ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ. ಅವತ್ತು ಟಿ ಬಿ ಜಯಚಂದ್ರ ಏನೋ ವರದಿನೇ ಇವತ್ತು ನೀವು ತಿರಸ್ಕಾರ ಮಾಡಿಬಿಟ್ಟು ಇವತ್ತು ಸರ್ಕಾರ ಇದು ಹೈಕೋರ್ಟ್ ಇವತ್ತು ಹೇಳಿ ಆದೇಶ ಮಾಡಿದೆ, ಫಸ್ಟ್ ಅದನ್ನ ನೀವು ವಶ ಪಡ್ಕೊಳ್ಳಿ, ಸರ್ಕಾರ ಅದನ್ನ ತಗೊಳ್ಳಿ ಅಂದಾಗ ನೀವು ಕಣ್ಮುಚ್ಚಿ ಕುಂತಿದ್ದೀರ ಅಂತಂದ್ರೆ ನೀವು ಎಷ್ಟು ಸಹಕಾರ ಕೊಡ್ತಾ ಇದ್ರಿ? ನೀವೊಬ್ಬ ಲೂಟಿಗಾರ, ಇವ ಒಂದು ಭ್ರಷ್ಟ. ಇವತ್ತು ನೈಜವಾದ ರೈತರಿಗೆ ಕೇವಲ 23% ನೀವು ಇವತ್ತು ಅವ್ರಿಗೆ ನೀವು ಅವ್ರ ಪರಿಹಾರ ಕೊಟ್ಟಿದ್ದೀರಿ. ಕೇವಲ ಕವಡೆ ಕಾಸಿನ ಪರಿಹಾರ ಕೊಟ್ಟಿದ್ದೀರಿ. 63% ಕೊಡ್ಲೇ ಇಲ್ಲ. ನಾಗೇಂದ್ರ ಅವರೇ, ದೇವೇಗೌಡರು ಕೇಣಿ ಅಂತ ನೀವು ಹೇಳೋದು ಲೂಟಿಕೋರ ಅದು ಇದು ಯಾಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು? ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಸಮಸ್ಯೆ ಇದ್ದದ್ದು, ನಾನು ಈ ಪ್ರಶ್ನೆ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, 3 ಪ್ಯಾನಲಿಸ್ಟ್ಗಳು ಕೇಳಿಸ್ಕೊಳ್ಳಿ. ನನ್ನ ಸಮಸ್ಯೆ ಏನು? ಚಿಕ್ಕದಾದ ರಸ್ತೆಗಳಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ, ವಾಹನ ದಟ್ಟಣೆ ಆಗ್ತಾ ಇದೆ. ನನಗೆ ಫ್ರಮ್ ತುಮಕೂರು ರೋಡ್ ಟು ಹೊಸೂರು ರೋಡು ನನಗೊಂದು ರಸ್ತೆ ಬೇಕು. ಒಂದು ಸರ್ಕಾರಕ್ಕೆ, ಯಾವ ಸರ್ಕಾರ ಆದರೂ ಆಗಿರಲಿ, ಅದು ಒಂದು ಸರ್ಕಾರಕ್ಕೆ ತುಮಕೂರಿಂದ ಹಿಡಿದು, ತುಮಕೂರು ರಸ್ತೆಯಿಂದ ಹಿಡಿದು ಹೊಸೂರು ರಸ್ತೆವರೆಗೂ ಒಂದು ರಸ್ತೆ ಮಾಡುವುದು ಜನಗಳ ತೆರಿಗೆಯಲ್ಲಿ ಅಷ್ಟು ದೊಡ್ಡ ವಿಚಾರ ಆಗಿತ್ತಾ? ಕೇಣಿ ಬಿಸ್ನೆಸ್ ಹೇಳ್ತೀನಿ ಕೇಳಿ, ಕೇಣಿ ಏನು ಬಿಸ್ನೆಸ್ ಮಾಡೋದಿರಲಿ ಅಂತ ಹೇಳಿ ಬಂದರು, ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡ್ರು, ಜಮೀನು ಕೊಟ್ಬಿಟ್ರಪ್ಪ ನಮಗೆ ಅಂತ. ಆಯಿತು, ದೇವೇಗೌಡರು ಖುಷಿ, ಪಟೇಲರು ಖುಷಿ, ಸೈನ್ ಮಾಡಿದ್ರು, ಜಮೀನು ಆಯಿತು. ಒಪ್ಪಂದ, ಬ್ಯಾಂಕ್ಗಳು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ, ನಂಗೆ ಇಷ್ಟು ಲೋನ್ ಕೊಡು ಅಂದರು. ಲೋನ್ ಕೊಟ್ಟರು ಬ್ಯಾಂಕ್ ಲೋನ್ ಕೊಟ್ಟರೆ ಆ ಲೋನ್ ತೊಗೊಂಡು ಬಂದು ಗಾರೆ, ಸಿಮೆಂಟು, ಜಲ್ಲಿ, ಟಾರು, ಒಂದು ಟೋಲ್ ಬೂತ್ ಇಟ್ಟರು. 111 ಕಿಲೋಮೀಟ್ರ್ ಹೇಳಿದ್ರು, ಮಾಡಲಿಲ್ಲ. ದುಡ್ಡು ವಸೂಲಿ ಶುರುವಾಯಿತು. 1000 ಕೋಟಿ ದುಡ್ಡು ಬರ್ತಾ ಇದೆ. ಜೇಬಿಂದ 50 ಪೈಸೆ ಖರ್ಚಾಗದ, ದಿನಕ್ಕೆ ಕೋಟಿಗಟ್ಟಲೆ ದುಡಿಯಬಹುದಾದ ಅದ್ಭುತ ಬಿಸ್ನೆಸ್ ಅಂತ ಮಾಡ್ಕೊಂಡಿದೆ, ಅದು ಕೇಳಿ. ಇಲ್ಲಿ ಪಾಯಿಂಟ್ ಇನ್ನೊಂದು ಕೇಳ್ತೀನಿ. ಒಂದು ಸರ್ಕಾರಕ್ಕೆ ನಂದೇ ಜಮೀನು ಕೊಡ್ತಾ ಇದ್ದೀನಿ ರೀ, ಮಾಡ್ರಪ್ಪ, ಬ್ಯಾಂಕ್ ಇಡ್ತೀನಿ, ನನಗೆ ಇಷ್ಟು ಲೋನ್ ಬೇಕು ಬ್ಯಾಂಕ್ಗಳಿಂದ, ನಾನು ಮಾಡ್ತೀನಿ ಅಂತ ಯಾಕೆ ಮಾಡಬಾರ್ದಾಗಿತ್ತು? ಸ್ವಹಿತಾಸಕ್ತಿ ಸಂಘರ್ಷ ಇಂಡೈರೆಕ್ಟ್ಲಿ ಆದರೂ ಈ ಬಿಸ್ನೆಸ್ಸಲ್ಲಿ ಇತ್ತಾ ಇಲ್ವಾ ಹೇಳ್ಬಿಡಿ. ನಾನು ಈಗ ಕೇಳ್ತೀನಿ ನಿಮ್ಮನ್ನು. ಈಗ ಇದೇ ಹೈವೇಗಳು ಮಾಡ್ತಾ ಇದ್ದಾರೆ, ಹೈವೇ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ? ಟೋಲ್. ಈ ಟೋಲ್ ಒಂದು ರೋಗ ಶುರುವಾಗಿ ನಮ್ಮ ದೇಶದಲ್ಲಿ. ಏನಕ್ಕೆ ಹೈವೇ ಮಾಡೋದು? ಇದು ಏನು ಬಂಗಾರದ್ದ ರಸ್ತೆ ಎಲ್ಲ ಬಂಗಾರದ್ದು ಲೇಪಿತನ? ಶೀಟ್ಗಳು ಹಾಕಿ ಇಲ್ಲ ಅಲ್ಲ, ನನ್ನ ಹತ್ರ ಟ್ಯಾಕ್ಸ್ ತೊಗೋತಾರೆ, ಪೆಟ್ರೋಲು ಟ್ಯಾಕ್ಸ್ ತೊಗೋತಾರೆ, ನನ್ನ ಗಾಡಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ತೊಗೋತಾರೆ. ತೊಗೊಂಡು ನಿನಗೇನೋ ನಾನು ಸ್ವಲ್ಪ ನೈಸಾಗಿ ರೋಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿ ನೀವು ನನ್ನ ಟ್ಯಾಕ್ಸ್ ತೊಗೋತಿರಲ್ಲ, ನಾನು ಟೋಲ್ ತೊಗೋತಿರಲ್ಲ. ಸರಿನಾ ಒಂದು ಸರ್ಕಾರ ಮಾಡೋ ಕೆಲಸನ? ಮತ್ತು ನಾನು ಟ್ಯಾಕ್ಸ್ ಏನು ಕಟ್ಟಬೇಕು ನಾನು ನಿಮಗೆ? ಸರ್, ಇದು ಸರ್ವ ಸಾಮಾನ್ಯವಾಗಿ ಒಂದು ರೋಡ್ ರೀ, ತುಮಕೂರಿಂದ ನಿಮಗೆ ಹೊಸ ರೋಡ್ ಮಾಡೋ ದೊಡ್ಡ ವಿಷಯ ಆಗಿತ್ತೆ ರೀ ನಿಮಗೆ. ಈ ಕೇಣಿನ ಕರೆದು ಬಾರಪ್ಪ ನೀನು ದೊಡ್ಡ ಸುಲ್ತಾನ ನೀನು ಅಂದ್ಬಿಟ್ಟು ಇಷ್ಟು ಕೊಡಬೇಕಾಗಿತ್ತು. ಸರ್ಕಾರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿತ್ತಾ? ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡಿ ಟೋಲ್ ಹಾಕ್ತೀವಿ ಅಂತ ಸರ್ಕಾರ ಸಿಂಪಲ್ ರೀ ನಾಗೇಂದ್ರ ಅವರೇ. ಈ ಬಿಸ್ನೆಸ್ಸನ್ನು ಕೇಣಿ ಅಲ್ಲ, ನೀವು ಮಾಡ್ಬೋದಾಗಿತ್ತು. ಸ್ವಲ್ಪ ಚೆನ್ನಾಗಿದೆ ರಾಜಕಾರಣಿಗಳ ಜೊತೆಯಲ್ಲಿ, ಜಮೀನು ಕೊಡ್ರಿ, ಒಪ್ಪಂದ ಆಯಿತು, ಬ್ಯಾಂಕಿಗೆ ಒಪ್ಪಂದದ ಅಗ್ರಿಮೆಂಟ್ ಕೊಡು, ಹಣ ಬಿಡುಗಡೆ ಮಾಡ್ದ, ಒಡಿ ಟಾರು, ಮುಗೀತು. ಟಾರ್ ಹಾಕಿರೋದು ಅಷ್ಟೇ, ಅಲ್ಲಿ ಬರೀ ಒಂದು ಟಾರು 5 ಕಿಲೋಮೀಟರ್. ಮತ್ತೆ ಯಾವ ಬೇಕಾದ್ರೆ ಮಾಡ್ಬೋದಲ್ಲ ಈ ಬಿಸ್ನೆಸ್? ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು, ಅದನ್ನೇ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ.
ಈ ರೋಡ್ ಮಾಡಕ್ಕಾಗದೆ ಹಾಗಾದ್ರೆ ನೀವು ಒಬ್ಬ ಪ್ರೈವೇಟ್ ಪ್ಲೇಯರ್ನ ತುಮಕೂರು ಟು ಹೊಸೂರ್ಗೆ ಒಂದು ರೋಡ್ ಮಾಡಕ್ ನೀವು ಕರ್ಕೊಂಡು ಬಂದಿದ್ದೇನೆ ಸ್ವಹಿತಾಸಕ್ತಿ ಇತ್ತ ನಿಮ್ಗೇನೋ ಲಾಭ ಆಯ್ತಾ ನಿಮ್ಮ ಪಾರ್ಟಿಯವ್ರಿಗೆ ಅವತ್ತು? ಸರ್ ಅವತ್ತು ಕ್ಯಾಬಿನೆಟ್ ಅಲ್ಲಿ ಸದನದಲ್ಲಿ ಎಲ್ಲರ ಸಮಕ್ಷದಲ್ಲಾಗಿರೋದು ಏನೋ ಸೀಕ್ರೆಟ್ ಹೋಗಿ ಹೆಡ್ ಯಾರು? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅವತ್ತಿಗೆ? ಮುಖ್ಯಮಂತ್ರಿ ಯಾರು ಅವತ್ತಿಗೆ? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅವತ್ತು ಜೆ.ಎಚ್. ಪಾಟೀಲ್ ಇದ್ರು. ಹಾ ಸರಿ, ಯಾವ ಪಕ್ಷದ ಪಟೇಲ್ರು? ಹೌದು, ಜೆಡಿಎಸ್ ಇತ್ತು. ನಾನು ದರ್ಶನ್ ನನ್ನ ಪ್ರಶ್ನೆ ಸದನದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ದರ್ಶನ್.